ಸರ್ ಇದು ಒಂಟಿಯಾಗಿದೆಯಾ ಇದು? ಹೌದು ಸರ್. ಸರ್ ಇದ್ದು ಹಿನ್ನೆಲೆ ಹೇಳಿ ಸ್ವಲ್ಪ. ಸರ್ ಇದ್ರ ಹಿನ್ನೆಲೆ ಹೇಳಬೇಕು ಅಂದರೆ ಇಡೀ ನಮ್ಮ ಕರ್ನಾಟಕ ಜನದಲ್ಲಿ ಒಬ್ಬ ಎತ್ತು ಕಟ್ಟೋನು ಕರ ಕಟ್ಟೋನ್ಗೂ ಎಲ್ಲರಿಗೂ ಗೊತ್ತು ಸರ್. ತಿಮ್ಮನ ಕೊಪ್ಲ ಎತ್ತು ಅಂತ, ತಿಮ್ಮನ ಕೊಪ್ಲ ಪಾಪ ಮೇಯಿಸಿದ್ರು. ಅದಕ್ಕೆ ಮುಂಚೆ ಇದು ಎಲ್ಲರಿಗೂ ಗೊತ್ತಿತ್ತು. ಕೃಷ್ಣಪ್ಪ ಅವರಲ್ಲ, ಕೃಷ್ಣಪ್ಪ ಅವರು ತುಂಬಾ ಕಷ್ಟಪಟ್ಟು ಸಾಕಿ. ಆಮೇಲೆ ಸರ್ ಇದು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರೇನೇ ತಿಳ್ಕೊಳ್ಳಿ, ಪಾಪ ಅವ್ರು ಸಾಕವ್ರೆ, ಅವ್ರಿಗೂ ಬೇಜಾರಾದ್ರೂ ಪರವಾಗಿಲ್ಲ ಈ ಮಾತಲ್ಲಿ. ಇದು ನೋಡಾಕೆ ಸರ್ ಹುಟ್ಟಿರೋದು ನಕ್ಷತ್ರನೇ ಅಂತದ್ದು. ಇದು ದೈವ ಕೊಟ್ಟ ವರ ಅಂತ ಕೆಲವ್ರು ಹೇಳ್ತಾರೆ. ಇದು ದೈವ ರೂಪದಲ್ಲಿ ಹುಟ್ಟುಬಿಟ್ಟದೆ. ಇದು ಇವತ್ತು ಇತಿಹಾಸದಲ್ಲಿ ಇದಕ್ ದೊಡ್ಡ ಎತ್ತು ನಾವು ನೋಡಿದೀವಿ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ. ಅವತ್ತಿನ ಕಾಲಕ್ಕಿರೋ ಎತ್ತು ಇವತ್ತಿಲ್ಲ. ಇವತ್ತು ಹುಟ್ಟಿರೋ ಎತ್ತು ಇವತ್ತಕ್ಕೆ 100ರಲ್ಲಿ ಸರ್ 99 ಭಾಗದಲ್ಲಿ ಇದಕ್ಕೆ ಸೈಡ್ ಹೊಡೆಯೋ ಎತ್ತೇ ಇಲ್ಲ. ನಮ್ಮ ಎತ್ತಿಗೆ ನಾನೇ ಹೇಳ್ಕೊಂತೀನಿ ಅಂತಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಎತ್ತು ಕಟ್ತಾರೆ ಅಂತವ್ರು ಎಲ್ರಿಗೂ ತಿಮ್ಮನ ಕೊಪ್ಲ ಎತ್ತು ಅಂದ್ರೆ ಭಾರಿ ಇತಿಹಾಸ ಅದೇ ಎತ್ತಿಗೆ. ಯಾಕೆ ಅಂದ್ರೆ ನಮ್ ಬೀಜದೋರಿ ಬಲರಾಮನ್ಗೆ ಎಷ್ಟು ಹೆಸರದು, ಬೀಜದೋರಿಲಿ ಕೂಡ್ದೆತ್ತಲ್ಲಿ ಅಷ್ಟೇ ಹೆಸರದೆ. ಯಾಕೆ ಅಂದ್ರೆ ವರ್ಷಕ್ಕೊಂದೊಂದು ಎತ್ತು ತಿನ್ಕೊಂಡು ಬರ್ತಾ ಇತ್ತು. ಇದಕ್ಕೆ ಎತ್ತು ಸಣ್ಣತ್ ಕೂಟನೇ ಇಲ್ಲ ಸರ್. ಇವತ್ತಿಗೆ 6ರಿಂದ 7 ಎತ್ತು ತಿಂದೋಗದ ಇದು. ಈಗ ಹಾಕಿದ್ರೆ ಇವತ್ತು ಒಂಟಿನೇ ನಿಂತವನೇ ಇವನು. ಇದನ್ನ ಹೇಳ್ಬೇಕು ಅಂದ್ರೆ ದ್ವಾಪರ ಯುಗದಲ್ಲಿ ಘಟೋದ್ಗಜ ಅಂತಾರೆ, ದುರ್ಯೋಧನ ಅಂತಾರೆ, ಭೀಮಾ ಅಂತಾರೆ. ಅಂತ ಹೆಸರು ಅಂತ ಬಿರುದುಗಳು ಕೊಟ್ರು ಸಾಲದು ಸರ್ ಇದಕ್ಕೆ ಕೆಲವೊಂದು ವಿಚಾರದಲ್ಲಿ. ಯಾಕೆ ಅಂದ್ರೆ ಇವತ್ತು ಸರ್ ಯಾರನೇ ಬರ ಯಾರು ಬರ್ದಿಲ್ಲ. ಭಗವಂತ ಬರ್ತ್ ಕಳ್ಸವನೆ ಮೆರಿಬೇಕು ಅನ್ನೋ ಯೋಗ ಅದೇ ಮೆರಿತಾ ಇದೆ. ಅರ್ಥ ಆಯ್ತಾ? ಎಷ್ಟೋ ಜನದ ಮನೇಲಿ ಇದು ಸತತವಾಗಿ ಬೇಬಿಸಿ ಹೇಳಿ 4-5 ವರ್ಷ ಮಾಡಿರೋ ಎತ್ತು, ಬಿಟ್ಕೊಡ್ದಂಗೆ 5-6 ವರ್ಷ ಮಾಡಿದ್ದೆತ್ತು. ಆಮೇಲೆ ಸಿದ್ಧಗಂಗೆಲಿ 2 ವರ್ಷ ಮಾಡಿದ್ದೆತ್ತು. ಇದ್ರ ಇತಿಹಾಸದಲ್ಲಿ ಇದು ಎಷ್ಟು ನಮ್ಮ ಹುಡುಗ ದುಡ್ಡು ಕೊಟ್ಟವನ ನಮ್ಮ ಸ್ನೇಹಿತ ನವೀನ ಅಷ್ಟೇ ಫ್ರಿಜ್ ಗೆದ್ದು ಬಿಟ್ಟದ. ಇದು ಗೆದ್ದದೆ ಅಂದ್ರೆ ಇವತ್ತು ಇದು ಒಂಟಿ ಆಗಿರೋದಕ್ಕೆ ನಾವ್ ಯಾವ್ದೋ ಎಡಗೈ ಬಲ್ ನಿಂತ್ಕೊಳ್ಳಿ ಅಂತ ನಮ್ಮ ಎಡಗೋಲ್ ಕೂಟ ಆಗ್ದು ಐನ್ ಹುಡಿಲ್ ಹೊಡೆದ ಸರಿ ಸರ್. ಈ ಎತ್ತಿಗೆ ಎಂತ ಕಣ್ಣು ಮುಚ್ಕೊಂಡು ಪೆಂಗ್ರೂ ಕೊಟ್ಟು ಬಿಡ್ತಾರೆ. ಎಂತ ಡಾಕ್ಟರ್ ಸವಾಲ್ ಹೊಡೆಯೋ ಡಾಕ್ಟರ್ ಕೊಡ್ಬೇಕು, ಪೆಂಗ್ರೂ ಕೊಡ್ಬೇಕು. ಆದ್ರೆ ಅಲ್ಲಿ ಮೋಸ ಮಾಡಿದ್ರು. ಕೆಲವೊಬ್ರು ಹೊಟ್ಟೆ ಊರಿಂದ ಮೋಸ ಮಾಡಿದ್ರು. ಬೇಡ, ಅವ್ರು ಕೊಟ್ಟಿದ್ರಲ್ಲಿ 2 ಮೂಟೆ 4 ಮೂಟೆ 1 ತಿಂಗಳು ತಿಂಡಿ ಬರಲ್ಲ ನಮಗೆ. ಆದ್ರೆ ಇದ್ರ ಇತಿಹಾಸ ಸರ್. ತಿಮ್ಮನ ಕೊಪ್ಲು ಎತ್ತು ಅಂತ ಅಂದ್ರೆ ಅದಕ್ ಮುಂದಾಗಿ ಬೋರೆಗೌಡದ್ ನೋಡಿ ಸ್ವಾಮಿಯವ್ರ ಮನೇಲಿ ಹುಟ್ಟಿದ ಕರ ಇದು. ಸರ್ಜನ್ ಗೌಡ್ರ ಮನೇಲಿ ಹುಟ್ಟಿದ್ದು. ಆಮೇಲೆ ಅದಾದ ನಂತರ ಅಂಗಾಡಿ ನಮ್ಮ ಸೀಗಳಿ ನಾಗರಾಜಣ್ಣ ಸೇರಿತ್ತು. ಅವ್ರ ತಾವಿಂದ ಬಳೆನಳ್ಳಿ ಗಂಗಾಧರಣ್ಣನ್ ಸೇರಿತ್ತು. ಅವ್ರ ತಾವಿಂದ ಚಿಕ್ಕೇಗೌಡ್ರಿಗೆ ಹೋಗಿತ್ತು. ಅದಕ್ ಮುಂದಾಗಿ ಫಸ್ಟ್ ಸುಳಿಯರ್ಗೆ ಹೋಗಿತ್ತು ಸರ್ಜನ್ ಗೌಡ್ರ ಮನೆಯಿಂದ ಫಸ್ಟ್ ಟೈಮ್. 2ನೇ ಪಾಯಿಂಟ್ ಬಂದು ಇವರು ನಮ್ಮ ಪಿಳ್ಳಳ್ಳಿ ಚಿಕ್ಕೇರೇನ್ ಪಾಳ್ಯದವರು ಭೈರಪ್ಪ ತಂದಿದ್ರು. ಅದಾದ್ಮೇಲೆ ನಮ್ಮ ಸೀಗಳಿ ನಾಗರಾಜಣ್ಣನಿಗೂ ಇವ್ರಿಗೂ ಬಂದಿತ್ತು, ನಮ್ಮ ಬಳೆರ್ನಳ್ಳಿಯವ್ರಿಗೆ. ಆಮೇಲೆ ಚಿಕ್ಕೇಗೌಡ್ರಿಗೆ ಸೇರ್ತು. ಚಿಕ್ಕೇಗೌಡ್ರ ಹತ್ರ ಅದೇಕ ಇದು ಸುಮಾರು ಕರ ತಿನ್ಕೊಂಡ್ ಬಂದ್ರೆ ಸರ್, ಕೂಟಕ್ಕೆ ಯಾವ್ದು ನಿಂತಿಲ್ಲ. ನಾವೇನು ಅಡ್ಡೆಸರು ಕಟ್ಟಿದೀವಿ ಅಂದ್ರೆ ಇದು ದೈತ್ಯಾಕಾರವಾಗಿ ಆನೆ ರೂಪದಲ್ಲಿ ಇರೋದ್ರಿಂದ ದದ್ಲಾ ಊರಿ ಅಂತ ನಾವು ಕಟ್ಕೊಂಡಿದೀವಿ. ಅಂದ್ರೆ ಸರ್ ಇವತ್ತು ಹೇಳೋದಲ್ಲ, ಎಷ್ಟೇ ಜನ ಏನ ತೋಡೆ ತಟ್ಲಿ, ಎತ್ತು ಬಡವ್ರ ಮನೆ ಮಗ ಸರ್. ಇವನು ಬಡವನ ಮನೆ ಮಗ, ಬಲಗಾರನ ಮನೆ ಮಗ ಅಲ್ಲ. ಎಷ್ಟು ವರ್ಷ ಕಸ ಹಾಕಿ ಹೊಟ್ಟೆಸ್ಕೊಂಡ್ಬಿಟ್ರೆ ಕಸ ಹಾಕಿ ರಸ ಮಾಡ್ಕೊಂಡು ನಿಂತ್ಕೊಂತದೆ. ಇವತ್ತು ಸರ್ ನನ್ನ ಆಸೆ ಇರೋದು ನಿಮ್ಮ ಯೂಟ್ಯೂಬ್ ಅಲ್ಲಿ ಹೇಳ್ಬಾರ್ದು. ನಾನು ಬೀಜದವ್ರಿಗೆ ಏನ್ ಹೆಸರು ಮಾಡಿಸಿದ್ನೋ ನನ್ನ ಕೈಲಿ ಇತ್ತು ಸಾಧನೆ, ನಾನು ಮಾಡ್ದೆ. ಆದ್ರೆ ಅದ್ರ ಯೋಗ ಇತ್ತು, ಮೆರಿತು. ಇದು ಹಂಗೆ ಸರ್. ಇವತ್ತು ಕೊನೆ ಫೈನಲ್ ಇಲ್ಲ, ಇನ್ನ 10 ಮನೆ ಮೆರಿತದೋ. ನಾನು ಸರ್ವಿಸ್ ಇರೋ ಗಂಟೆ ಇದಕ್ಕೂ ಹುಲ್ಲಾಗ್ತಿದೆ ಸರ್. ಅವ್ರು ಯಾರೇನು ಹೇಳಿ ನಮ್ಮ ಹುಡುಗನೇ ತಗೊಂಡಿರ್ಬೋದು. ಊಟ ಸಿಕ್ಕಿದ್ರೆ ಸರ್ ಇವತ್ತು ಅವ್ರಿಗೆ ನಾನು ಹೋಲ್ಸಿ ಮಾತಾಡಲ್ಲ, ಯಾವ ರೈತನಿಗೂ ಹೋಲ್ಸಿ ಮಾತಾಡಲ್ಲ. ಯಾಕಂದ್ರೆ ಆ ಶಕ್ತಿ ನಮ್ಗಿಲ್ಲ. ಇವತ್ತು ನಮ್ಮನೆ ದುಡ್ಡು, ನಮ್ಮನೆ ಕಾಸು, ಒಬ್ರ ಮನೆ ಸಾಲ ಮಾಡ್ತೀವೋ, ಜೀತ ಮಾಡ್ತೀವೋ, ಎತ್ತು ಕೂಟ ಯಾವ ಮಗ ಕೊಡ್ತಾನೋ ಸರ್. ಅವ್ರು ಯಾರೇನೇ ಹೇಳಿ ನಮ್ಮ ಎತ್ತನವ್ರಿಗೆ ಎಲ್ಲರಿಗೂ ಗೊತ್ತು. ಒರಿಜಿನಲ್ ಕೂಟ ಬೀಳ್ತದೆ ಅಂದ್ರೆ ಸರ್ ಅದೇನೇ ಆಗ್ಲಿ ತೊಡೆ ತಟ್ಟು ಎತ್ತಾಕ್ತೀನಿ ಸರ್. ಇರ್ಲಿ 2 ಜೊತೆ ಹುಲ್ಲಾಕನ, ಅವು ಒಂದ್ ಜೊತೆ ಕೊಡಲ್ಲ. ಇದಕ್ಕೊಂದು ಎತ್ತು ಸಿಕ್ಕಿದ್ರೆ ಇದು ಕೊಡಲ್ಲ ಸರ್. ಈಗ ಅರ್ಜೆಂಟ್ಗೆ ನಮ್ಮ 1-2-3 ಕಾರ್ಯಕ್ರಮ ಮುಗಿಯೋ ಗಂಟ ಈ ಎತ್ತು ಇರಬೇಕು, ಅವನ ಜೊತೆ ಇರ್ಬೇಕು ನಮ್ಮ ಹತ್ರ. ಇನ್ ಯಾವ ಬೇಕಾದ್ರೆ ತರ್ಬೋದು, ಮಾರ್ಬೋದು. ಈ ಎತ್ತಿನ ಇತಿಹಾಸ ಇಡೀ ಜಗತ್ತಿಗೆ ಗೊತ್ತದೆ ಸರ್. ಕೆಲವರು ಆಗೋರವ್ರೆ ಬಸವಣ್ಣ ದೇವರಲ್ಲಿ ನನಗೆ ಸಿಗ್ಲಿಲ್ಲ ಅನ್ನೋ ಹೊಟ್ಟೆ ಊರಿಲ್ಲಿ ಏನೋ
ಕೀಳಾಗಿ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ. ಹಾಂ ಹಾಂ ಅದಕ್ಕೆ ನಾನು ಚಿಂತೆ ಮಾಡಲ್ಲ. ಹಾಂ ಹಾಂ ಇವತ್ತು ಇದ್ರ ಇತಿಹಾಸ ಸರ್ ಏನೇ ಆಗ್ಲಿ, ಇದು ರಾಜ್ಯಕ್ಕೊಬ್ಬ ಮಗ. ಹ್ಮ್. ಏನ್ ಹೇಳಿ, ಹ್ಮ್. ಊರ್ಗಲ್ಲ 10 ಜಿಲ್ಲೆಗಲ್ಲ, ರಾಜ್ಯಕ್ಕೊಬ್ಬ ಮಗ ಇವನೊಬ್ನೇ ಸರ್. ಇತಿಹಾಸದಲ್ಲಿ ಹೇಳ್ಕೋಬಹುದು, ನನ್ನೆತ್ ದೊಡ್ಡವು ಅಷ್ಟ್ ಲಕ್ಷ ಇಷ್ಟ್ ಲಕ್ಷ ಅಂತ ಹೇಳ್ಕೋಬಹುದು. ನಾನು ಯಾರು ಬಸವಣ್ಣನಿಗೂ ಹೋಗ್ಲಲ್ಲ. ಇಡೀ ರಾಷ್ಟ್ರಕ್ಕೇನೆ ಇತಿಹಾಸ ಬರ್ದಂತ ಎತ್ತು ತಿಮ್ಮನ ಕೊಪ್ಪಲು ಎತ್ತು. ಎಷ್ಟು ವರ್ಷ ಇರ್ಬೋದು ಸರ್ ಇದಕ್ಕೆ? ಸರ್ ಇವತ್ತು 10 ರಿಂದ 11 ವರ್ಷ ಏಜು ಸರ್, ಅಷ್ಟೇ. ಇನ್ನ ನಮ್ಮ ಕೈಲೇ ಇದ್ರೆ ಸರ್. ಆಮೇಲೆ ಕೆಲವರು ನಮಗ್ ಗೊತ್ತದೆಲ್ಲ ಹೇಳ್ಬಾರ್ದು ನಿಮ್ ಮೀಡಿಯಾ ಮುಂದೆ. ಕೆಲವ್ರ ಕೈಗೆ 1-3 ತಿಂಗಳ ದಪ್ಪ ಆಗ್ಬಿಡ್ಬೇಕು, ಅವು 10 ವರ್ಷ ಬಾಳ 5 ವರ್ಷಕ್ಕೂ ಹೊರಟೋಗ್ಬೇಕು. ಆ ರೀತಿ ಮೆಡಿಸಿನ್ಗಳು ಮಾಡಿ, ತಿಂಡಿಗಳು ಮಾಡಿ, ಏನೇನೋ ಮಾಡಿ ದನ ಕಳಿಸ್ಬಿಡ್ತಾರೆ ಸರ್. ಇವತ್ತು ಹೇಳ್ತೀನಿ, ಇದ್ರ ಬುಲ್ಡೆ ಹಣೆ ಬರ ಗಟ್ಟಿ ಇದ್ರೆ ಇನ್ನ 10 ವರ್ಷ ಮಡಗ್ತೀನಿ ಸರ್. ನಾನೊಬ್ಬ ಕರೆಕ್ಟ್ ಆಗಿದ್ದು ಭಗವಂತ ನನಗೇನು ಕೇಡ ಬೈಸ್ದ, ಜನದ ಕಣ್ಣು ಬೀಳ್ದ, ಇದಕ್ಕೆ ಆಶೀರ್ವಾದ ಕೊಟ್ರೆ ಇನ್ನ 10 ವರ್ಷ ಮಡಗ್ತೀನಿ ಸರ್ ಈ ಬಸವಣ್ಣನ. ಯಾಕೆ ಅಂದ್ರೆ ಇದೆಲ್ಲ ಅಂತ ಗತ್ತದೆ, ಗಾಂಭೀರ್ಯ ಅದೇ ಅಂತ ನಡೆ ನುಡಿ ಅಂತ ಇಡೀ ದೇಶಕ್ಕೊಂದು ಎತ್ತು ಸರ್. ಸುಮ್ಮನೆ ಹೇಳ್ಕೊಡೋದಲ್ಲ. ಊಟದ ಎತ್ತಲ್ಲಿ ಇದಕ್ಕೆ ಮೀರಿದಂತ ಎತ್ತು ಯಾವನಾದ್ರೂ ಬಂದ್ಬಿಡ್ಲಿ ಭೂಮಿ ಮೇಲೆ, ಊಟ ಬೀಳ್ತದ ಬೀಳಲ್ವೋ, ಈ ಎತ್ತಿನ ಬಗ್ಗೆ ನಾನು ಹೇಳೋದಲ್ಲ, ಇದನ್ನ ಅಭಿಮಾನಿಗಳು ಹೇಳ್ತಾರೆ, ಇಡೀ ರಾಷ್ಟ್ರದ ಜನನೇ ಹೇಳ್ತಾರೆ, ರಾಜ್ಯದ ಜನನೇ ಹೇಳ್ತಾರೆ. ತಿಮ್ಮನ ಕಪ್ಪಲು ಎತ್ತು ಅಂತ ಅಂದ್ರೆ ಇವತ್ತು ಒಂದು ಕುಲ್ಕೋ ಚೀಟಿ ಆಗ್ಬಿಟ್ಟು ಇದು ಮಾಡಿಬಿಟ್ರು ಸರ್, 100ಕ್ಕೆ 100 ಮಾರ್ಕ್ಸ್ ಕೊಟ್ಬಿಡ್ತಾರೆ ಸರ್. ಎಂಥ ಮಕ್ಕಳು ಕೊಟ್ಬಿಡ್ತಾರೆ. ಕೆಲವ್ರು ಅವರೇ ಬಿಡಿ ಸರ್, ಅವ್ರವ್ರು ಕಟ್ಟಿದ್ದನೇ ಅವ್ರಿಗೆ ರಾಜ್ಯ, ನಮ್ಗೆ ಬೇಡ, ಬಸವಣ್ಣ ಎಲ್ಲ ಒಂದೇನೆ, ಅವ್ರು ಯಾರೇನೇ ಹೇಳ್ಬೋದು. ಇವತ್ತು ಇತಿಹಾಸ ಸೃಷ್ಟಿ ಮಾಡಿದ್ದೆತ್ತು ಕೂದ್ದೆತ್ತಲ್ಲಿ ಇದೊಂದು ಎತ್ತದೆ ಸರ್. ಇವತ್ತು ಎಲ್ಲರೂ ಸಾಕ್ತವ್ರು, ಎಲ್ಲ ಮಾಡ್ತಾರೆ. ಇದಕ್ಕೆ ಸಾಕಾಟನೇ ಬೇಕಿಲ್ಲ ಸರ್. ಇವತ್ತು ಅದು ಹಿರಿಕರಂಗೆ ಅದೇ ಹೇಳೋರೆ, ಅಡವಿ ಮೇವು ಮಡವಿ ನೀರು ಇಷ್ಟಿದ್ರೆ ಸಾಕು ಸರ್. ಇದಕ್ಕೆ ನನ್ನ ಲೆಕ್ಕಾಚಾರ, ಬೇರೆ ಲೆಕ್ಕಾಚಾರ ಬೇಕಾದ್ರೆ ಅವರು ಇನ್ನೂ ಅಷ್ಟು ದಪ್ಪ ಮಾಡ್ಕೋಬೋದು, ಏನೇ ಮಾಡ್ಕೋಬೋದು. ಆರೋಗ್ಯ ಹಾಳಾಗೋಯ್ತದೆ. ಇವತ್ತು ಸುಸಲುವಾಗದೆ, ಒಳ್ಳೆ ಮೆಲ್ಕು, ಮೇವು, ನೀರು, ತಿಂಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡಿದೆ. ನಾವೇನು ಏನು ಕೊಡ್ತಾ ಇಲ್ಲ ಸರ್. ನೀವು ತಂದಿದ್ದು ಮಲ್ಲೇಶ್ವರ ಹತ್ರದಿಂದನಾ? ಸರ್, ಇವರು ಇಂದ್ರೇಶ್ವರ ಹತ್ರ, ನಮ್ಮ ನವೀನ ವಿರೂಪಾಕ್ಷಿಪುರದ ಗೌಡ. ಸರಿ, ಇಂದ್ರೇಶ್ವರ ಹತ್ರ ತಗೊಂಡ ಕನಕಪುರ ಸಿಟಿ. ಕನಕಪುರ. ಅದಕ್ಕೆ ಮುಂದಾಗಿ ಇವರು ನರಸೀಪುರದವ್ರು ಇದ್ರು. ಇವರು ನಮ್ಮ ಅವ್ರ ಹೆಸರೇನೆ ಶಶಿಯಣ್ಣರ ಹತ್ರ, ಸುಧಣ್ಣರ ಹತ್ರ ತಗೊಂಡೋಗಿದ್ರು. ಸುಧಣ್ಣರು ತಿಮ್ಮನ ಕೊಪ್ಪಲವ್ರ ಹತ್ರ ತಗೊಂಡ್ರು. ನಾನು ಇದು ತಿಮ್ಮನ ಕೊಪ್ಪಲಕ್ಕೆ ಹೋದಾಗ ವಿಡಿಯೋ ಮಾಡಿದ್ದೆ ಇದನ್ನ ಸರ್. ತಿಮ್ಮನ ಕೊಪ್ಪಲವರು ಏನೇ ಆಗಿರ್ಬೋದು, ಅವರು ಬಡವರು ಆಗ್ಬೋದು, ಶ್ರೀಮಂತರ ಆಗ್ಬೋದು, ಎತ್ತ ಮೇಯಿಸೋದ್ರಲ್ಲಿ ಆ ಮನುಷ್ಯರು ಅವ್ರು ಏನೇ ಮಾಡ್ಕೊಂಡಿರ್ಬೋದು, ಅವರು ಈ ಎತ್ತಲ್ಲೇ ಸರ್ ಆಚೆ ಬಂದವರು. ಅದಕ್ಕೆ ಮುಂದಾಗಿ ಸಾಕವ್ರೆ ನಾವು ನೋಡಿದೀವಿ. ಈ ಎತ್ತು ಸಾಕದ ಮೇಲೆ ಆ ಐನಗುಡಿಸ್ಕಾರ ಸತ್ತೋಯ್ತಿದ್ರು ಜೊತೆದು. ಆ ಎತ್ತು ಈ ಎತ್ತಿದ ಮೇಲೆ ಅವರು ಪ್ರೈಜ್ಗಳು ಮಾಡಿದ್ದು, ಹೆಸರುವಾಸಿಗೆ ಮಾಡಿದ್ದು. ಒಂದು 3-4-5 ವರ್ಷ ತಂಗಿಸ್ಬಿಟ್ಟಿದ್ರು ಎತ್ತು. ಅಂದ್ರೆ ಇದು ಯಾರ ಮನೆಗೆ, ಒಬ್ಬ ಬಡವನ ಮನೆಗೆ ಹೋಗ್ಲಿ ಹೆಸರು ಕೊಡುವಂತ ಇತ್ತು ಸರ್. ಇದಂತೂ ಸತ್ಯ. ಆಯ್ತು ಸರ್, ಧನ್ಯವಾದಗಳು ಸರ್ ಮಾಹಿತಿಗೆ. ನಮಸ್ಕಾರ.